ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಭಾರಿ ಮುಖಭಂಗ ಆಗಿದೆ. ಅದು ಸ್ವಪಕ್ಷೀಯರಿಂದಲೇ ಅವರಿಗೆ ರಾಜಕೀಯವಾಗಿ ದೊಡ್ಡ ಹಿನ್ನಡೆಯಾಗಿದೆ. ಟ್ರಂಪ್ ಅವರ ಉಕ್ಕಿನ ಹಿಡಿತಕ್ಕೆ ಬಿದ್ದ ಮೊದಲ ದೊಡ್ಡ ಪೆಟ್ಟು ಇದು ಅಂತ ಹೇಳಲಾಗ್ತಿದೆ. ಸ್ವಪಕ್ಷೀಯರಿಗೆ ಬೆದರಿಕೆ ಹಾಕಿದ್ದ ಅಮೆರಿಕ ಅಧ್ಯಕ್ಷರು ಏಕಾಏಕಿ ಸೋಲುಕೊಂಡು ಶರಣಾಗಿದ್ಯಾಕೆ? ಲೈಂಗಿಕ ಹಗರಣದ ಎಪ್ಸ್ಟೈನ್ ಫೈಲ್ಸ್ನಲ್ಲಿ ತಿಂಗಳುಗಟ್ಟಲೆ ಟ್ರಂಪ್ ನಿದ್ದೆಗೆಡಿಸಿದ ಆ ಕರಾಳ ಸತ್ಯ ಏನಿದೆ? ಇಷ್ಟು ದಿನ ಆ ಹಗರಣವನ್ನ ಕೇವಲ ಸುಳ್ಳು ಅಂತ ಬಿಂಬಿಸಲು ಟ್ರಂಪ್ ಹರಸಾಹಸ ಪಟ್ಟಿದ್ಯಾಕೆ? ಟ್ರಂಪ್ ಹೆಸರಿಗೆ ನಡುಕ್ತಾ ಇದ್ದ ರಿಪಬ್ಲಿಕನ್ ಸಂಸದರು ಕೊನೆಗೆ ಅವರಿಗೇ ತಿರುಗ್ಬಿದ್ರ? ಕಡತ ಬಿಡುಗಡೆಯ ನಾಟಕದ ಹಿಂದೆ ಮತ್ತೊಂದು ದೊಡ್ಡ ಸಂಚು ಅಡಗಿದ್ಯಾ? ಹಳೆಯ ಪಾಪಗಳನ್ನ ಮುಚ್ಚಾಕೋಕೆ ಹೊಸ ತನಿಖೆಯ ಅಸ್ತ್ರವನ್ನ ಟ್ರಂಪ್ ಪ್ರಯೋಗ ಮಾಡ್ತಿದ್ದಾರೆ. ಅಮೆರಿಕದ ರಾಜಕೀಯ ಇತಿಹಾಸದಲ್ಲಿ ನವೆಂಬರ್ 18, 2025 ಒಂದು ನಿರ್ಣಾಯಕ ದಿನವಾಗಿ ದಾಖಲಾಗಿದೆ. ಕುಖ್ಯಾತ ಲೈಂಗಿಕ ಅಪರಾಧಿ ಜೆಫ್ರಿ ಎಪ್ಸ್ಟೈನ್ ಮತ್ತು ಆತನ ಜಾಲಕ್ಕೆ ಸಂಬಂಧಪಟ್ಟ ಗೌಪ್ಯ ಕಡತಗಳನ್ನು ಬಿಡುಗಡೆ ಮಾಡಲು ಅಮೆರಿಕದ ಸಂಸತ್ತಿನ ಪ್ರತಿನಿಧಿಗಳ ಸಭೆ ಅಂದ್ರೆ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಮತ್ತು ಸೆನೆಟ್ ಎರಡೂ ಒಮ್ಮತದ ನಿರ್ಧಾರವನ್ನ ಕೈಗೊಂಡಿವೆ. ಇದು ಕೇವಲ ಒಂದು ಕಾನೂನು ಪ್ರಕ್ರಿಯೆಯಲ್ಲ, ಬದಲಿಗೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಉಕ್ಕಿನ ಹಿಡಿತ ಅಂತ ಕರೆಯಲ್ಪಡುವ ರಾಜಕೀಯ ಪ್ರಾಬಲ್ಯಕ್ಕೆ ಬಿದ್ದ ಬಲವಾದ ಪೆಟ್ಟಾಗಿದೆ. ಟ್ರಂಪ್ ಅವರು ಈ ಕಡತಗಳ ಬಿಡುಗಡೆಯನ್ನ ತಡೆಯೋಕೆ ಇಷ್ಟು ದಿನ ಯಾಕೆ ಹರಸಾಹಸ ಪಟ್ರು? ಅಂತಿಮ ಕ್ಷಣದಲ್ಲಿ ತಮ್ಮ ನಿಲುವನ್ನ ಬದಲಿಸಿ ಸೋಲನ್ನ ಒಪ್ಪಿಕೊಳ್ಳುವ ಅನಿವಾರ್ಯತೆ ಅವರಿಗೆ ಯಾಕೆ ಎದುರಾಯಿತು? ರಿಪಬ್ಲಿಕನ್ ಪಕ್ಷದ ಸಂಸದರು ತಮ್ಮದೇ ಪಕ್ಷದ ಅಧ್ಯಕ್ಷರ ವಿರುದ್ಧ ಬಂಡಾಯ ಎದ್ರ ಮತ್ತು ಮುಖ್ಯವಾಗಿ ಈ ಕಡತಗಳಲ್ಲಿ ಅಡಗಿರುವ ಕರಾಳ ಸತ್ಯಗಳು ಅಮೆರಿಕದ ರಾಜಕೀಯವನ್ನೇ ಬದಲಿಸಬಲ್ಲವ? ಇದರ ಬೆನ್ನಲ್ಲೇ ಸೆನೆಟ್ ಕೂಡ ಯಾವುದೇ ವಿರೋಧವಿಲ್ಲದೆ ಸರ್ವಾನುಮತದಿಂದ ಈ ಮಸೂದೆಗೆ ಒಪ್ಪಿಗೆ ನೀಡಿತು. ಈ ಮಸೂದೆಯಿಂದಾಗಿ ನ್ಯಾಯಾಂಗ ಇಲಾಖೆಗೆ ಎಪ್ಸ್ಟೈನ್ ಪ್ರಕರಣಕ್ಕೆ ಸಂಬಂಧಪಟ್ಟ ಎಲ್ಲ ಕಡತಗಳನ್ನ ಸಾರ್ವಜನಿಕವಾಗಿ ಬಿಡುಗಡೆ ಮಾಡಲೇಬೇಕಾಗತ್ತೆ. ಲೈಂಗಿಕ ಹಗರಣಗಳ ಕಳಂಕ ಹೊತ್ತ ಜೆಫ್ರಿ ಎಪ್ಸ್ಟೈನ್ ಜೈಲಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಅನ್ನೋ ವರದಿಯ ಸುತ್ತ ಅನುಮಾನದ ಹುತ್ತಗಳಿರುವಾಗ ಆತನೊಂದಿಗೆ ನಂಟು ಹೊಂದಿದ್ದ ದೇಶದ ಅತ್ಯಂತ ಪ್ರಭಾವಿ ವ್ಯಕ್ತಿಗಳ ಮುಖವಾಡ ಕಳಚಲು ಈ ಕಾಯ್ದೆ ಅಸ್ತ್ರವಾಗಲಿದೆ. ಈ ಬೆಳವಣಿಗೆಯಲ್ಲಿ ಅತ್ಯಂತ ಕುತೂಹಲಕಾರಿ ಅಂಶ ಅಂದ್ರೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ವರ್ತನೆ. ಅಧಿಕಾರಕ್ಕೆ ಬರುವ ಮೊದಲು ಇದೇ ಟ್ರಂಪ್ ಎಪ್ಸ್ಟೈನ್ ಫೈಲ್ ಬಿಡುಗಡೆ ಮಾಡೋದಾಗಿ ಭರವಸೆ ನೀಡಿದ್ರು. ಆದರೆ ಅಧಿಕಾರಕ್ಕೆ ಬಂದ ಬಳಿಕ ಟ್ರಂಪ್ ಮತ್ತು ಅವರ ಬೆಂಬಲಿಗರು ಈ ಕಡತಗಳ ಬಿಡುಗಡೆಯನ್ನ ತೀವ್ರವಾಗಿ ವಿರೋಧಿಸಿದ್ರು. ಸ್ವತಃ ಟ್ರಂಪ್ ಅವರೇ ಎಪ್ಸ್ಟೈನ್ ಹಗರಣವನ್ನ ಡೆಮೊಕ್ರಾಟರು ಸೃಷ್ಟಿ ಮಾಡಿದ ಒಂದು ಹೋಕ್ಸ್ ಅಂದ್ರೆ ಸುಳ್ಳು ಸುದ್ದಿ ಅಂತ ಕರೆದಿದ್ರು. ತಮ್ಮ ಪಕ್ಷದ ಸದಸ್ಯರ ಮೇಲೆ ಒತ್ತಡ ಹೇರಿ ಬೆದರಿಕೆ ಒಡ್ಡಿ ಮಸೂದೆಯನ್ನ ತಡೆಯಲು ಪ್ರಯತ್ನಿಸಿದ್ರು. ಜಿಟಿಯು ವರದಿಗಳ ಪ್ರಕಾರ ಟ್ರಂಪ್ ಆಡಳಿತದ ಅಧಿಕಾರಿಗಳು ಈ ಫೈಲ್ ಬಿಡುಗಡೆಗಾಗಿ ಆಗ್ರಹಿಸಿದ್ದ ಮರ್ಜೋರಿ ಟೇಲರ್ ಗ್ರೀನ್ ಅವರನ್ನ ದ್ರೋಹಿ ಅಂತ ಕರೆದಿದ್ರು ಮತ್ತು ನ್ಯಾನ್ಸಿ ಮೇಸ್ ಅವರಂತಹ ಸಂಸದರಿಗೆ ರಾಜಕೀಯ ಭವಿಷ್ಯ ಹಾಳು ಮಾಡುವ ಬೆದರಿಕೆ ಹಾಕಿದ್ರು. ಆದರೆ ಸಂಸತ್ತಿನಲ್ಲಿ ತಮಗೆ ಸೋಲು ಖಚಿತ ಅಂತ ಅರಿವಾಗ್ತಾ ಇದ್ದಂತೆ ಟ್ರಂಪ್ ತಮ್ಮ ವರಸೆ ಬದಲಿಸಿದ್ರು. ನನಗೆ ಇದರಿಂದ ಯಾವುದೇ ತೊಂದರೆ ಇಲ್ಲ, ರಿಪಬ್ಲಿಕನ್ ಸದಸ್ಯರು ಇದರ ಪರವಾಗಿ ಮತ ಚಲಾಯಿಸಲಿ, ನಮಗೆ ಮುಚ್ಚಿಡೋಕೆ ಏನೂ ಇಲ್ಲ ಅಂತ ಟ್ರಂಪ್ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ರು. ಇದು ಅವರ ಮುಖ ಉಳಿಸಿಕೊಳ್ಳುವ ತಂತ್ರ ಅಂತ ರಾಜಕೀಯ ವಿಶ್ಲೇಷಕರು ಅಭಿಪ್ರಾಯಪಟ್ಟಿದ್ದಾರೆ. ಟ್ರಂಪ್ ಆಡಳಿತದ ಅಧಿಕಾರಿಯೊಬ್ಬರು ಒಪ್ಪಿಕೊಂಡಂತೆ ನಾವು ಈ ಹೋರಾಟದಲ್ಲಿ ಹೀನಾಯವಾಗಿ ಸೋತಿದ್ದೇವೆ, ನಾನು ವಿರೋಧಿಸಿದ್ರೂ ಮಸೂದೆ ಪಾಸ್ ಆಗತ್ತೆ ಅಂತ ತಿಳಿದಾಗ ತಾನೇ ಅದನ್ನ ಬೆಂಬಲಿಸಿದಂತೆ ನಟಿಸೋದು ಟ್ರಂಪ್ ಅವರ ಹಳೆಯ ತಂತ್ರಗಾರಿಕೆಯಾಗಿದೆ. ಜೆಫ್ರಿ ಎಪ್ಸ್ಟೈನ್ ಕೇವಲ ಒಬ್ಬ ಹಣಕಾಸು ಉದ್ಯಮಿ ಆಗಿರಲಿಲ್ಲ, ಆತ ಅಪ್ರಾಪ್ತ ಬಾಲಕಿಯರನ್ನ ಲೈಂಗಿಕವಾಗಿ ಶೋಷಿಸುವ ಬೃಹತ್ ಜಾಲವನ್ನ ನಡೆಸ್ತಾ ಇದ್ದ ಕ್ರಿಮಿನಲ್. ಆತನೊಂದಿಗೆ ಅಮೆರಿಕದ ಮಾಜಿ ಅಧ್ಯಕ್ಷ ಬಿಲ್ ಕ್ಲಿಂಟನ್, ಹಾಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಬ್ರಿಟನ್ ರಾಜಕುಮಾರ ಪ್ರಿನ್ಸ್ ಆಂಡ್ರೂ ಸೇರಿದಂತೆ ಜಗತ್ತಿನ ಅನೇಕ ಗಣ್ಯರು ನಿಕಟ ಸಂಪರ್ಕ ಹೊಂದಿದ್ದರು ಎಂಬ ಗಂಭೀರ ಆರೋಪಗಳಿವೆ. ಟ್ರಂಪ್ ಅವರು ಎಪ್ಸ್ಟೈನ್ ನನ್ನ ಅದ್ಭುತ ವ್ಯಕ್ತಿ ಅಂತ ಹಿಂದೆ ಕರೆದಿದ್ರು ಮತ್ತು ಆತನಿಗೆ ಚಿಕ್ಕ ವಯಸ್ಸಿನ ಹುಡುಗಿಯರು ಅಂತಂದ್ರೆ ಇಷ್ಟ ಅಂತ ಹೇಳಿಕೆ ನೀಡಿದ್ರು. ಈಗ ಬಿಡುಗಡೆಯಾಗಲಿರುವ ಕಡತಗಳಲ್ಲಿ ಟ್ರಂಪ್ ಮತ್ತು ಎಪ್ಸ್ಟೈನ್ ನಡುವಿನ ವ್ಯವಹಾರಗಳು, ಖಾಸಗಿ ವಿಮಾನದ ಪ್ರಯಾಣದ ವಿವರಗಳು ಮತ್ತು ಇತರ ಇನ್ನೂ ಹಲವಾರು ಭಯಾನಕ ರಹಸ್ಯಗಳು ಹೊರಬರುವ ಸಾಧ್ಯತೆ ಇದೆ. ಈ ಕಡತಗಳು ಅವರ ವರ್ಚಸ್ಸಿಗೆ ಧಕ್ಕೆ ತರಬಹುದು ಎಂಬ ಆತಂಕ ಈಗ ಟ್ರಂಪ್ ಅನ್ನ ಕಾಡ್ತಾ ಇದೆ. ಇದೇ ಕಾರಣಕ್ಕೆ ಕಡತಗಳ ಬಿಡುಗಡೆಗೂ ಮುನ್ನವೇ ಟ್ರಂಪ್ ಅವರು ನ್ಯಾಯಾಂಗ ಇಲಾಖೆಗೆ ಡೆಮೊಕ್ರಾಟಿಕ್ ಪಕ್ಷದ ನಾಯಕರ ವಿರುದ್ಧ ತನಿಖೆ ನಡೆಸಲು ಆದೇಶ ನೀಡಿದ್ದಾರೆ. ಇದು ವಿಷಯಾಂತರ ಮಾಡುವ ಮತ್ತು ತನಿಖೆಯ ದಿಕ್ಕು ತಪ್ಪಿಸುವ ತಂತ್ರ ಅಂತ ವಿರೋಧ ಪಕ್ಷಗಳು ಟೀಕಿಸಿವೆ. ಕಳೆದ ಕೆಲವು ವರ್ಷಗಳಿಂದ ರಿಪಬ್ಲಿಕನ್ ಪಕ್ಷ ಟ್ರಂಪ್ ಅವರ ಹಿಡಿತದಲ್ಲಿ ಸಂಪೂರ್ಣವಾಗಿ ಸಿಲುಕೊಂಡಿತ್ತು. ಟ್ರಂಪ್ ಹೇಳಿದ್ದೇ ವೇದವಾಕ್ಯ ಅನ್ನೋ ಪರಿಸ್ಥಿತಿ ಇತ್ತು. ಆದರೆ ಎಪ್ಸ್ಟೈನ್ ಕಡತಗಳ ವಿಚಾರದಲ್ಲಿ ರಿಪಬ್ಲಿಕನ್ ಸಂಸದರು ಟ್ರಂಪ್ ಅವರ ಆದೇಶವನ್ನ ಪರೋಕ್ಷವಾಗಿ ಧಿಕ್ಕರಿಸಿದ್ದಾರೆ. ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯದಂತಹ ಅತ್ಯಂತ ಸೂಕ್ಷ್ಮ ವಿಷಯದಲ್ಲಿ ಅಪರಾಧಿಗಳನ್ನು ರಕ್ಷಿಸುವಂತೆ ಕಾಣಿಸಿಕೊಳ್ಳಲು ಯಾವ ರಾಜಕಾರಣಿಯೂ ಇಷ್ಟಪಡೋದಿಲ್ಲ. ಟ್ರಂಪ್ ಅವರ ವಿರೋಧದ ನಡುವೆಯೂ ತಮ್ಮ ಮತದಾರರ ಆಕ್ರೋಶಕ್ಕೆ ಹೆದರಿ ರಿಪಬ್ಲಿಕನ್ ಸದಸ್ಯರು ಮಸೂದೆಯನ್ನ ಬೆಂಬಲಿಸಿದ್ದಾರೆ. ಇದು ಟ್ರಂಪ್ ಅವರ ಸರ್ವಾಧಿಕಾರಿ ಧೋರಣೆಗೆ ಬಿದ್ದ ಮೊದಲ ಮತ್ತು ದೊಡ್ಡ ಹೊಡೆತ. ಪಕ್ಷದೊಳಗೆ ಅವರ ಹಿಡಿತ ಸಡಿಲವಾಗ್ತಿದೆ ಅನ್ನೋದಕ್ಕೆ ಇದು ಸ್ಪಷ್ಟ ಸಾಕ್ಷಿ. ಡೆಮೊಕ್ರಾಟಿಕ್ ಪ್ರತಿನಿಧಿ ಜಾಸ್ಮಿನ್ ಕ್ರಾಕೆಟ್ ಹೇಳುವಂತೆ ಟ್ರಂಪ್ ಅವರ ಈ ನಡೆ ಒಂದು ಜೋಕ್ ಮತ್ತು ಆಟವಷ್ಟೇ. ಅವರು ಏಕಾಏಕಿ ನೈತಿಕವಾಗಿ ಬದಲಾಗಿಲ್ಲ, ಬದಲಿಗೆ ಸೋಲಿನ ಭಯ ಅವರನ್ನ ಈ ನಿರ್ಧಾರಕ್ಕೆ ತಳ್ಳಿದೆ.
ಮಸೂದೆ ಅಂಗೀಕಾರವಾಗಿದ್ದರೂ ಕಡತಗಳು ತಕ್ಷಣವೇ ಸಾರ್ವಜನಿಕರಿಗೆ ಲಭ್ಯವಾಗುತ್ತೆ ಅಂತ ಹೇಳಲಾಗದು. ಟ್ರಂಪ್ ಅವರು ಮಸೂದೆಗೆ ಸಹಿ ಹಾಕೋದಾಗಿ ಹೇಳಿದ್ದರೂ ಅವರ ಆಡಳಿತ ಯಂತ್ರಾಂಗ ಇದನ್ನು ತಡೆಯಲು ಪರ್ಯಾಯ ಮಾರ್ಗಗಳನ್ನು ಹುಡುಕುವ ಸಾಧ್ಯತೆ ಇದೆ. ಟ್ರಂಪ್ ಅವರು ಈಗಾಗಲೇ ಹೊಸದಾಗಿ ಎಪ್ಸ್ಟೀನ್ ತನಿಖೆಗೆ ಆದೇಶಿಸಿದ್ದಾರೆ. ಚಾಲ್ತಿಯಲ್ಲಿರುವ ತನಿಖೆಗೆ ಅಡ್ಡಿಯಾಗತ್ತೆ ಅನ್ನೋ ಕಾರಣ ನೀಡಿ ನ್ಯಾಯಾಂಗ ಇಲಾಖೆ ಕಡತಗಳ ಬಿಡುಗಡೆಯನ್ನ ತಡೆಹಿಡಿಯಬಹುದು ಅಥವಾ ವಿಳಂಬ ಮಾಡಬಹುದು. ಬಿಡುಗಡೆಯಾಗುವ ಕಡತಗಳಲ್ಲಿ ಪ್ರಮುಖ ಹೆಸರುಗಳು ಮತ್ತು ವಿವರಗಳನ್ನ ಕಪ್ಪು ಶಾಹಿ ಬಳಸಿ ಅಳಿಸಿ ಹಾಕುವ ಸಾಧ್ಯತೆಯೂ ಇದೆ. ಟ್ರಂಪ್ ಹೇಳುವಂತೆ ನ್ಯಾಯಾಂಗ ಸಮಿತಿ ತಮಗೆ ಕಾನೂನುಬದ್ಧವಾಗಿ ಅರ್ಹವಾದುದನ್ನ ಮಾತ್ರ ಪಡೆಯಬಹುದು. ಈ ಹೇಳಿಕೆನೇ ಮುಂದಿನ ಕಾನೂನು ಹೋರಾಟದ ಮುನ್ಸೂಚನೆಯಾಗಿದೆ. ಜೆಫ್ರಿ ಎಪ್ಸ್ಟೀನ್ ಕಡತಗಳ ಬಿಡುಗಡೆಯ ವಿಷಯ ಕೇವಲ ಒಬ್ಬ ವ್ಯಕ್ತಿಯ ಅಥವಾ ಒಂದು ಪಕ್ಷದ ವಿಷಯವಲ್ಲ. ಇದು ಅಮೆರಿಕದ ಪ್ರಜಾಪ್ರಭುತ್ವದ ಪಾರದರ್ಶಕತೆಯ ಪರೀಕ್ಷೆಯಾಗಿದೆ. ಶ್ರೀಮಂತರು ಮತ್ತು ಪ್ರಭಾವಿಗಳು ತಮ್ಮ ಅಪರಾಧಗಳನ್ನು ಮುಚ್ಚಿ ಹಾಕಲು ಅಧಿಕಾರವನ್ನ ಹೇಗೆ ಬಳಸ್ತಾರೆ ಅನ್ನೋದಕ್ಕೆ ಎಪ್ಸ್ಟೀನ್ ಪ್ರಕರಣ ಒಂದು ಜ್ವಲಂತ ಉದಾಹರಣೆ. ಈ ಕಡತಗಳ ಬಿಡುಗಡೆ ಟ್ರಂಪ್ ಅವರಿಗೆ ವೈಯಕ್ತಿಕವಾಗಿ ಮುಜುಗರ ತರಬಹುದು ಅಥವಾ ಇಲ್ಲದೆ ಇರಬಹುದು. ಆದರೆ ರಾಜಕೀಯವಾಗಿ ಇದು ಅವರಿಗೆ ದೊಡ್ಡ ಹಿನ್ನಡೆ. ತಾನು ಬಯಸಿದ್ದನ್ನ ಮಾಡಲು ಇಡೀ ಪಕ್ಷವನ್ನೇ ಬಳಸಿಕೊಳ್ತಾ ಇದ್ದ ಟ್ರಂಪ್ ಇಂದು ಜನಬೆಂಬಲದ ಎದುರು ಮತ್ತು ನೈತಿಕ ಪ್ರಶ್ನೆಗಳ ಎದುರು ತಲೆಬಾಗಬೇಕಾಯಿತು. ಅಮೆರಿಕದ ಜನತೆ, ವಿಶೇಷವಾಗಿ ಎಪ್ಸ್ಟೀನ್ನ ದೌರ್ಜನ್ಯಕ್ಕೆ ಒಳಗಾದ ಸಂತ್ರಸ್ತರು ನ್ಯಾಯಕ್ಕಾಗಿ ಕಾಯ್ತಿದ್ದಾರೆ. ಈ ಕಡತಗಳು ಕೇವಲ ಕಾಗದದ ಹಾಳೆಗಳಲ್ಲ, ಅವು ಅಧಿಕಾರಸ್ಥರ, ಪ್ರಭಾವಿಗಳ ಕರಾಳ ಮುಖವನ್ನ ಅನಾವರಣಗೊಳಿಸಬಲ್ಲ ದಾಖಲೆಗಳು. ಟ್ರಂಪ್ ಅವರ ಯು-ಟರ್ನ್ ಮತ್ತು ಅಮೆರಿಕ ಸಂಸತ್ತಿನ ದಿಟ್ಟ ನಿರ್ಧಾರ ಸತ್ಯವನ್ನ ಹೆಚ್ಚು ಕಾಲ ಮುಚ್ಚಿಡಲು ಸಾಧ್ಯವಿಲ್ಲ ಅನ್ನೋದನ್ನ ಸಾಬೀತುಪಡಿಸಿದೆ. ಆದರೆ ಅಂತಿಮವಾಗಿ ಕಡತಗಳು ಎಷ್ಟು ಪಾರದರ್ಶಕವಾಗಿ ಹೊರಬರುತ್ತೆ ಅನ್ನೋದರ ಮೇಲೆ ಅಮೆರಿಕದ ನ್ಯಾಯಾಂಗ ವ್ಯವಸ್ಥೆಯ ವಿಶ್ವಾಸಾರ್ಹತೆ ನಿಂತಿದೆ. ಈ ಬೆಳವಣಿಗೆ ಮುಂಬರುವ ದಿನಗಳಲ್ಲಿ ಅಮೆರಿಕದ ರಾಜಕೀಯದಲ್ಲಿ, ವಿಶೇಷವಾಗಿ ರಿಪಬ್ಲಿಕನ್ ಪಕ್ಷದ ಆಂತರಿಕ ಸಮೀಕರಣಗಳಲ್ಲಿ ಭಾರೀ ಬದಲಾವಣೆಗಳನ್ನು ತರುವ ಸಾಧ್ಯತೆಯನ್ನ ಅಲ್ಲಗಳೆಯುವಂತಿಲ್ಲ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.